ನಮಸ್ತೆ. 25 ಜಾನ್ವರಿ 2025 ಇವತ್ತಿನ ವಿಶೇಷಗಳನ್ನ ನೋಡೋಣ. ಇವತ್ತಿನ ದಿನ ಹೇಗಿದೆ ಅಂತ ನೋಡೋಕ್ಕೆ ಹೋದರೆ ಹಲವಾರು ವಿಷಯಗಳು. ಅಂದರೆ ಸಂಜೆ 5 ಗಂಟೆ 40 ನಿಮಿಷದವರೆಗೂ ಬುಧ ದೋಷವಿದೆ. ಹಂಗಾಗಿ 5ನೇ ತಾರೀಕು, 14ನೇ ತಾರೀಕು, 23ನೇ ತಾರೀಕು ಮತ್ತು ಜ್ಯೇಷ್ಠ ನಕ್ಷತ್ರ, ರೇವತಿ ನಕ್ಷತ್ರ, ಈ ನಕ್ಷತ್ರದಲ್ಲಿ ಆಶ್ಲೇಷ, ಈ ನಕ್ಷತ್ರಗಳಲ್ಲಿ ಹುಟ್ಟಿದವರಲ್ಲ ಸ್ವಲ್ಪ ವ್ಯಾಪಾರ ವಿಷಯಗಳಲ್ಲಿ ಎಚ್ಚರವಾಗಿರಬೇಕು. ಆದರೆ ಸಂಜೆಯ ಮೇಲೆ ಇದೆಲ್ಲ ದೋಷಗಳೆಲ್ಲ ಸರಿ ಹೋಗುತ್ತದೆ. ಇವತ್ತು ಗಜಕೇಸರಿ ಯೋಗವಿದೆ. ಅದೇ ಸಮಯದಲ್ಲಿ ಶನಿಕಿ ಅಷ್ಟಮದಲ್ಲಿ ಕೇತು. ಶನಿಗೆ ಅಷ್ಟಮದಲ್ಲಿ ಕೇತು ಇರೋದು ಸ್ವಲ್ಪ ದೋಷ. ಈ ರೀತಿಯಾದ ಈ ದಿನದಲ್ಲಿ ಅಂದರೆ ನಾವು ನೋಡುವ ಈ ವಿಷಯಗಳಲ್ಲಿ ಸೂರ್ಯೋದಯ 6:46ಗೆ, ಸೂರ್ಯಾಸ್ತಮನ ಸಂಜೆ 6:18, ಏಕಾದಶಿ ಇದೆ ರಾತ್ರಿ 8:31ವರೆಗೂ, ಆ ನಂತರ ದ್ವಾದಶಿ. ಇವತ್ತು ದಿನ ಪೂರ್ತಿ ವೃಶ್ಚಿಕ ರಾಶಿ ಇದೆ. ಬೆಳಗ್ಗೆ 7 ಗಂಟೆ 7 ನಿಮಿಷದವರೆಗೂ ಅನುರಾಧ ನಕ್ಷತ್ರ. ಆಮೇಲೆ ಬರುವಂಥದ್ದು ಜ್ಯೇಷ್ಠ. ಸಿದ್ಧಿಯು ಅಮೃತವು ಅನುರಾಧ ನಕ್ಷತ್ರವಿರುವ ಈ ದಿನದಲ್ಲಿ ಬೆಳಗ್ಗೆ 7 ಗಂಟೆ 7 ನಿಮಿಷದವರೆಗಿದೆ. ಆನಂತರ ಅಂದರೆ ಅನುರಾಧ ಮುಗಿದು ಜ್ಯೇಷ್ಠ ನಕ್ಷತ್ರ ಪ್ರಾರಂಭವಾದಾಗಲೇ ಧನಕ್ಷಯ ಅಂತಿದೆ. ಹಂಗಾಗಿ ಹಣಕಾಸಿನ ವ್ಯವಹಾರ ಬೇಡ, ಬೇರೆ ಎಲ್ಲ ಓಡಾಡೋದ್ರಲ್ಲಿ ಪರವಾಗಿಲ್ಲ. ಆದ್ದರಿಂದ ಏನಿದ್ದರೂ ಬೆಳಗ್ಗೆ 7 ಗಂಟೆ 7 ನಿಮಿಷದವರೆಗೂ ಮಾತ್ರ ಶುಭವಾಗಿದೆ ಹಣಕಾಸಿನ ವಿಷಯದಲ್ಲಿ. ಅನುರಾಧ ನಕ್ಷತ್ರದ 4ನೇ ಪಾದ ಬೆಳಗ್ಗೆ 6:46ರಿಂದ 7:07ವರೆಗೆ ಅಂದರೆ AM ವರೆಗಿದೆ. ಆನಂತರ ಮಧ್ಯಾಹ್ನ 1:31ವರೆಗೂ ಜ್ಯೇಷ್ಠ 1. ಆನಂತರ ಸಂಜೆ 7:52ವರೆಗೂ ಜ್ಯೇಷ್ಠ ನಕ್ಷತ್ರ 2ನೇ ಪಾದ. ಆಮೇಲೆ ರಾತ್ರಿ ಅಂದರೆ ಲೇಟ್ ನೈಟು 2 ಗಂಟೆ 10 ನಿಮಿಷದವರೆಗೂ ಜ್ಯೇಷ್ಠ ನಕ್ಷತ್ರ 3ನೇ ಪಾದ. ಆನಂತರ ಜ್ಯೇಷ್ಠ ನಕ್ಷತ್ರ 4ನೇ ಪಾದ. ಈ ರೀತಿಯಾಗಿ ಇವತ್ತಿನ ನಕ್ಷತ್ರ ಪಾದಗಳನ್ನ ನೋಡಿದ್ದೀವಿ. ಇವತ್ತು ಕಾಮನ್ ಆಗಿ ನೋಡುವಂಥ ವಿಷಯಗಳನ್ನ ನೋಡೋಣ. ವಿಜಯ ಮುಹೂರ್ತ ಮಧ್ಯಾಹ್ನ 2:27ರಿಂದ 3:13. ಅಮೃತಗಳಿಗೆ ರಾತ್ರಿ 11:09ರಿಂದ 12:50. ಇದೆಲ್ಲ ಕ್ರಮ ಪ್ರಕಾರ ಬರುವಂಥದ್ದೇ. ಆದರೂ ಇಲ್ಲಿ ನಾವು ಏನು ನೋಡಬೇಕು ಅಂತಂದರೆ ಆ ಸಮಯದಲ್ಲಿ ಕೆಟ್ಟೋದು ಇದೆಯಾ ಅಂತ ನೋಡಬೇಕು. ಸುಮ್ಮನೆ ವಿಜಯ ಮುಹೂರ್ತದಲ್ಲಿ ಮಾಡ್ತೀನಿ ಅಂತಂದರೆ ಕೆಟ್ಟೋದಿದ್ದರೆ ಅದು ವಿಜಯ ಮುಹೂರ್ತವಲ್ಲ, ಅಪಾಯ ಮುಹೂರ್ತವಾಗುತ್ತದೆ. ಆದ್ದರಿಂದಲೇ ಇಷ್ಟೆಲ್ಲ ನಾವು ನೋಡಬೇಕು ಅಂತ ಅನ್ನೋದು. ಇನ್ನೂ ಸರಿಯಾಗಿ ಹೇಳಬೇಕು ಅಂತಂದರೆ ಬೆಳಗ್ಗೆ 6:46ರಿಂದ 7:33ವರೆಗೂ ದುರ್ಮುಹೂರ್ತವಿದೆ. ಮತ್ತು ಇನ್ನೊಂದು ದೋಷವೂ ಬರುತ್ತದೆ. 7:33ರಿಂದ 8:19ವರೆಗೂ ಕೂಡ ಒಂದು ದುರ್ಮುಹೂರ್ತ. ಈ ಸಮಯದಲ್ಲಿ ನೋಡಿದರೆ ಗುರು ಹೋರೆ ಇದೆ. ಆದರೂ ಗುರು ಹೋರೆ ಬಂದಿರುವ ಸಮಯದಲ್ಲಿ ದುರ್ಮುಹೂರ್ತ ಇರೋದರಿಂದ ಯಾವುದನ್ನು ಮಾಡೋಕ್ಕಾಗಲ್ಲ. ಹಂಗಾಗಿ ಇದೆಲ್ಲ ನೀವು ಸರಿಯಾಗಿರಬೇಕು ಅಂದರೆ ಈ ನಮ್ಮ ಚಾನೆಲನ್ನು ನೋಡಲೇಬೇಕು. ಯಾಕೆಂತಂದರೆ ಗುರು ಹೊರೆಗಳು ಕೂಡ ಶುಭವಾಗಿರೋದು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಅಂತ ನೋಡ್ಬೋದು. ಹಂಗಾಗಿ 8:19ನ ಮೇಲೆ ಹೆಚ್ಚು ಕಮ್ಮಿ 8:20 ಅಂತ ಇಟ್ಕೊಳ್ಳಿ. 8:20ರಿಂದ 8:42ವರೆಗೂ ಗುರು ಹೊರೆಯಲ್ಲಿ ಶುಭವಾಗಿರುತ್ತದೆ. ಇದನ್ನು ಗಮನಿಸಲೇಬೇಕು ನಾವು. ಅದೇ ಥರ ಇನ್ನೊಂದು ವಿಷಯ, ಶುಕ್ರ ಹೊರೆ ಅಂತಂತೀವಿ. ಇದು 10:37ರಿಂದ 11:34ವರೆಗೂ ಇದೆ. ಆದರೂ 11:06ವರೆಗೂ ವಿಷಕಾಲ ಇರೋದರಿಂದ 11 ಗಂಟೆ 8 ನಿಮಿಷದ ಮೇಲೆ 11:34ವರೆಗೂ ಶುಕ್ರ ಹೊರೆ ಶುಭವಾಗಿರುತ್ತದೆ. ಅದೇ ಥರನೇ ಈ ಸಮಯದಲ್ಲಿ ಅಮೃತಗಳಿಗೆ ಕೂಡ ಬರುತ್ತದೆ. ಆದ್ದರಿಂದ ಈಗ ಇರೋದರಲ್ಲಿ ಈ ಸಮಯ ಪರವಾಗಿಲ್ಲ ಅಂತ. ಆದರೂ ಹಣಕಾಸಿನ ವಿಷಯದಲ್ಲಿ ಅದು ಸಂಬಂಧಪಡುವ ಕಾರ್ಯಗಳನ್ನ ಮಾಡೋಕ್ಕೆ ಯೋಚನೆ ಮಾಡಬೇಕು. ಈ ರೀತಿಯೆಲ್ಲ ಇದ್ದರೂ ಕೂಡ ನಾವು ನಿಮಗೆ ಇದನ್ನು ವಿಂಗಡಿಸಿ ಕೊಟ್ಟಿರ್ತೀವಿ. 100% ಶುಭ ಸಮಯ ಅಂತ, 100% ಅಶುಭ ಸಮಯ ಅಂತ ಕೊಟ್ಟಿರ್ತೀವಿ.
ಅದರಲ್ಲಿ ಡೀಟೇಲ್ ಬೇಕಾದರೆ ಮಾತ್ರ ಇದನ್ನು ಸಪ್ರೇಟ್ ನೋಡ್ಬೋದು. ವಿಜಯ ಮುಹೂರ್ತದಲ್ಲಿ ಕೆಟ್ಟೋದಿದೆಯಾ, ಗುರು ಮುಹೂರ್ತದಲ್ಲಿ ಕೆಟ್ಟೋದಿದೆಯಾ, ಶುಕ್ರ ಹೊರೆಯಲ್ಲಿ ಕೆಟ್ಟೋದಿದೆಯಾ, ಇದೆಲ್ಲ ನೋಡಬೇಕು ಅಂತಂದರೆ ಆಮೇಲೆ ವಿಂಗಡಿಸಿ ನೋಡಬೇಕು. ನಾವು ಇದನ್ನು ಏನು ಮಾಡಿದ್ದೀವಿ ಅಂದರೆ ಶಾರ್ಟಾಗಿ ನೀವು ಯೂಸ್ ಮಾಡ್ಕೊಳ್ಳೋಕ್ಕೆ ತಕ್ಕಂತೆ ರೆಡಿ ಮಾಡಿಕೊಟ್ಟಿರ್ತೀವಿ. ಅದರಲ್ಲಿ ಉದಾಹರಣೆ ನೋಡೋಣ. ಇವತ್ತು ಮೇಷರಾಶಿಯವರಿಗೆ ಚಂದ್ರಾಷ್ಟಮ ಬೆಳಗ್ಗೆಯಿಂದ ರಾತ್ರಿವರೆಗೂ, ಹಂಗಾಗಿ ಶುಭವಲ್ಲ. ಈಗ ಕಾಮನಾಗಿ ಪ್ರತಿಯೊಬ್ಬರಿಗೂ 6:46ರಿಂದ 7:33 ದುರ್ಮುಹೂರ್ತ, ಯಾವ ಕಾರ್ಯಗಳು ಇಲ್ಲ. ನಾವು ಹೇಳಿದ್ವಿ ಅನುರಾಧ ನಕ್ಷತ್ರ ಇರುವವರೆಗೂ ಏನಾದರೂ ಮಾಡಬಹುದು ಅಂತ ಅಂದರೂ ದುರ್ಮುಹೂರ್ತ ಇರೋದರಿಂದ ಇಲ್ಲ ಅಂತ. ಆಮೇಲೆ 7:33ರಿಂದ 8:19ವರೆಗೂ ಕೂಡ ದುರ್ಮುಹೂರ್ತ ಇದೆ. ಹಂಗಾಗಿ ಕಂಟಿನ್ಯೂ ಆಗಿದೆ 8:19ವರೆಗೂ. 9:39ರಿಂದ 11:06ವರೆಗೂ ರಾಹುಕಾಲ. ಮಧ್ಯಾಹ್ನ 1:58ರಿಂದ 3:25ವರೆಗೂ ಯಮಕಂಡ ಕಾಲವಿದೆ. ಸಂಜೆ 5:22ರಿಂದ ಸಂಜೆ 7:32ವರೆಗೂ ಮೃತ್ಯು. ಆಟ ಆಡೋದರಲ್ಲಿ, ಪ್ರಯಾಣಗಳಲ್ಲಿ, ದಾರಿಯಲ್ಲೆಲ್ಲ ಎಚ್ಚರವಾಗಿದೆ. ರಾತ್ರಿ ಅಂತಂದರೆ 12 ಗಂಟೆ ಕಳೆದು 2 ಗಂಟೆ 6 ನಿಮಿಷ ಲೇಟ್ ನೈಟ್ರಿಂದ 3 ಗಂಟೆ 39 ನಿಮಿಷದವರೆಗೂ ವಿಷಕಾಲವಿದೆ. ಇದೆಲ್ಲ ಅಶುಭ ಸಮಯಗಳು 100%. ಯಾವುದೇ ಕಾರ್ಯಗಳಾದರೂ ಈ ಸಮಯಗಳಲ್ಲಿ ಪ್ರಾರಂಭ ಮಾಡಬಾರ್ದು ಅಷ್ಟೇ. ಅರೆ ಯಾವಾಗಲೂ ಒಳ್ಳೆ ಟೈಮಲ್ಲಿ ಸ್ಟಾರ್ಟ್ ಮಾಡಿರೋದನ್ನು ನಡೆಸ್ಕೊಂಡು ಹೋಗೋಕ್ಕೆ ತೊಂದರೆ ಇಲ್ಲ. ಬೆಳಗ್ಗೆ 8:21ರಿಂದ 9:37ವರೆಗೂ ಅಶುಭ ಸಮಯ ಇಲ್ಲ, ಶುಭ ಸಮಯವಾಗಿದೆ. 11:08ರಿಂದ ಮಧ್ಯಾಹ್ನ 1:56ವರೆಗೂ ಕೂಡ ಅಶುಭವಿಲ್ಲ, ಶುಭವಾಗಿದೆ. ಮಧ್ಯಾಹ್ನ 3:27ರಿಂದ ಸಂಜೆ 5:20ವರೆಗೂ ಅಶುಭವೆಲ್ಲ ಇಲ್ಲ, ಶುಭಕರವಾಗಿದೆ. ಅದೇ ಥರ ಸಂಜೆ 7:34ರಿಂದ ರಾತ್ರಿ 2:04ವರೆಗೂ ಅಶುಭವೇ ಇಲ್ಲ, ಶುಭವಾಗಿದೆ. ಬೆಳಗಿನ ಜಾವ ಅಂದರೆ ಲೇಟ್ ನೈಟು 3 ಗಂಟೆ 41 ನಿಮಿಷದ ಮೇಲೆ ರಾತ್ರಿಯಲ್ಲಿ ಬೆಳಗ್ಗೆವರೆಗೂ ಶುಭವಾಗಿದೆ. ಹಂಗಾಗಿ ಈ ಶುಭ ಸಮಯಗಳಲ್ಲಿ ಯಾವುದಾದ್ರು ಮಾಡುವಂಥ ಕಾರ್ಯಗಳನ್ನ ಮಾಡ್ಬೋದು, ಪ್ರಾರಂಭ ಮಾಡ್ಬೋದು. ಅಶುಭ ಸಮಯದಲ್ಲಿ ಮಾಡುವಂತಿಲ್ಲ. ಆದರೂ ಒಳ್ಳೆ ಟೈಮಲ್ಲಿ ಸ್ಟಾರ್ಟ್ ಮಾಡಿರೋದನ್ನು, ಪ್ರಾರಂಭ ಮಾಡಿರುವಂಥದ್ದನ್ನು ಕೆಟ್ಟ ಟೈಮ್ ಬಂದರೂ ಕೂಡ ನಿಲ್ಲಿಸಬೇಕಾಗಿಲ್ಲ, ಖಂಡಿತ ನಡೆಸ್ಬೋದು. ಒಳ್ಳೆ ಟೈಮಲ್ಲಿ ಗಾಡಿ ತೊಗೊಂಡಿವಿ, ಸ್ಟಾರ್ಟ್ ಮಾಡಿದ್ದೀವಿ, ಹೋಗ್ತಾ ಇರ್ತೀವಿ ಅಂದರೆ ಸೆಂಟ್ರಲ್ಲಿ ಯಮಕಂಡವೋ ರಾಹುಕಾಲವೋ ಇಲ್ಲ ವಿಷಕಾಲವೋ ಬಂದರೆ ಸ್ಟಾಪ್ ಮಾಡಬೇಕು ಅಂತ ಏನಿಲ್ವಲ್ಲ, ಆ ರೀತಿ ಮಾಡ್ಬೋದು. ಇಷ್ಟೆಲ್ಲ ವಿಷಯಗಳನ್ನು ನೋಡಿದ್ವಿ. ಈಗ ನಾವು ನೋಡುವಂಥದ್ದು ತಾರಾ ಮತ್ತು ಚಂದ್ರಬಲ. ಇವತ್ತಿನ ನಕ್ಷತ್ರ ಅನುರಾಧ ಅಂತಂದೀವಿ, ಬೆಳಗ್ಗೆ 7:07ವರೆಗಿದೆ. ಆನಂತರ ಜ್ಯೇಷ್ಠ. ಹಂಗಾಗಿ 7 ಗಂಟೆ 7 ನಿಮಿಷದ ಅನುರಾಧ ನಕ್ಷತ್ರ ಇರುವವರೆಗೂ, ಅಂದರೆ ಅದು 4ನೇ ಪಾದವಿದೆ. ಆಮೇಲೆ ಜ್ಯೇಷ್ಠ ನಕ್ಷತ್ರದ ಪೂರ್ತಿ ಪಾದಗಳು ಇವತ್ತೇ ಇದೆ. ಬೆಳಗ್ಗೆ 7 ಗಂಟೆ 7 ನಿಮಿಷದವರೆಗೂ ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಹುಟ್ಟಿದವರಿಗೆ ಹೆಂಗಿರುತ್ತೆ ಅಂತ ನೋಡೋಣ. ಮಿತ್ರಧಾರೆ, ಪರಮಮಿತ್ರಧಾರೆ ಅಂತ ಇವತ್ತು ದಿನ ಪೂರ್ತಿ ಪರವಾಗಿಲ್ಲ, ಚೆನ್ನಾಗಿದೆ. ಭರಣಿ ನಕ್ಷತ್ರ ಮೇಷರಾಶಿ, ಟೆನ್ಷನ್ ಇದೆ, ರೋಗ ವೃದ್ಧಿ ಉಂಟು. ಹಂಗಾಗಿ ನೀವು ಆಲ್ರೆಡಿ ಆ ಕಾಯಿಲೆಯಲ್ಲಿ ಕ್ಷೀಣಿಸಿರುವವರು ಸ್ವಲ್ಪ ನೋಡ್ಕೊಳ್ಳಿ. ನಂತರ ನೋಡುವಂಥದ್ದು ಕೃತಿಕಾ ನಕ್ಷತ್ರ ಮೇಷರಾಶಿ, 1ನೇ ಪಾದ, ಅನುಕೂಲವಿದೆ, ದೇವರ ರಕ್ಷಣೆ ಇದೆ. ಇದೆಲ್ಲ ಬೆಳಗ್ಗೆ 7 ಗಂಟೆವರೆಗೂ ಮಾತ್ರ. ಇದರಲ್ಲಿ ಇನ್ನೊಂದು ವಿಷಯ ನೋಡಬೇಕು ಅಂತಂದರೆ 7 ಗಂಟೆ 7 ನಿಮಿಷದ ಮೇಲೆ ರೋಗ ವೃದ್ಧಿ ಉಂಟು, ಟೆನ್ಷನ್ ಇದೆ, ಎಚ್ಚರವಾಗಿರಿ. ಕೃತಿಕಾ ನಕ್ಷತ್ರ ವೃಷಭ ರಾಶಿ, ಅನುಕೂಲವಿದೆ, ಸುಖವಿದೆ, ಅದು 7 ಗಂಟೆ ನಿಮಿಷದವರೆಗೂ. ಆ ನಂತರ ಹೇಳಿಕೊಳ್ಳುವಂತೆ ಇಲ್ಲ, ಸ್ವಲ್ಪ ಗಮನ ಕೊಡಬೇಕಾಗ್ತದೆ. ರೋಹಿಣಿ ನಕ್ಷತ್ರ ವೃಷಭ ರಾಶಿ, ಪ್ರತ್ಯೇಕ್ತಾರೆ, ಸುಖವಿಲ್ಲ, 7 ಗಂಟೆ 7 ನಿಮಿಷದ ಮೇಲೆ ಪರವಾಗಿಲ್ಲ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ, 7 ಗಂಟೆ 7 ನಿಮಿಷದವರೆಗೂ ಕ್ಷೇಮವಿದೆ, ಕಾರ್ಯಗಳಲ್ಲಿ ಅನುಕೂಲವಿದೆ. ಆದರೂ ಮುಹೂರ್ತ ಸಮಯ ನಾವು ಸಪ್ರೇಟ್ ಕೊಟ್ಟಿದ್ದೀವಲ್ವ, ಅದರಲ್ಲಿ ಬೆಳಗ್ಗೆ ಶುಭವಾಗಿಲ್ಲ ಅಂತನೋ ಬಂದಿತ್ತು, ಅದರಿಂದ ನೋಡ್ಕೊಂಡು ಮಾಡಿ. ಬೆಳಗ್ಗೆ 7 ಗಂಟೆ 7 ನಿಮಿಷದ ಮೇಲೆ ಪ್ರತ್ಯೇಕ್ತಾರೆ, ನಮಗೆ ಅನುಕೂಲಕರವಾಗಿಲ್ಲ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿಯಲ್ಲಿ ಹುಟ್ಟಿದವರಿಗೆ 7 ಗಂಟೆವರೆಗೂ ಕ್ಷೇಮವು
ಶತ್ರುನಾಶವೂ ಉಂಟು. ಆಮೇಲೆ ಹೇಳ್ಕೊಳ್ಳುವಂತೆ ಇಲ್ಲ. ಆರುದ್ರ ನಕ್ಷತ್ರ ಮಿಥುನ ರಾಶಿಯಲ್ಲಿ ಹುಟ್ಟಿದವರಿಗೆ 7 ಗಂಟೆ 7 ನಿಮಿಷದ ಮೇಲೆ ಪರವಾಗಿಲ್ಲ. ಆದರೂ ಹಣಕಾಸಿನ ವ್ಯವಹಾರ ಪ್ರತಿಯೊಬ್ಬರೂ ಮಾಡಬಾರ್ದು. ಪುನರ್ವಸು ನಕ್ಷತ್ರ ಮಿಥುನ ರಾಶಿ 7 ಗಂಟೆ 7 ನಿಮಿಷದವರೆಗೆ ಸಂಪತ್ತು ಉಂಟು, ಶತ್ರುನಾಶವೂ ಇದೆ. 7 ಗಂಟೆ 7 ನಿಮಿಷದ ಮೇಲೆ ವಿಪತ್ತು ಉಂಟು, ಗಾಡಿಗಳಲ್ಲಿ ಹುಷಾರು. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ 7 ಗಂಟೆ 7 ನಿಮಿಷದವರೆಗೆ ಪರವಾಗಿಲ್ಲ. ಆನಂತರ ವಿಘ್ನಗಳು, ಅಡೆತಡೆಗಳೆಲ್ಲ ಕೂಡಿ ಬರುತ್ತದೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ 7 ಗಂಟೆ 7 ನಿಮಿಷದ ಮೇಲೆ ಶುಭವಾಗಿದೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ 7 ಗಂಟೆ 7 ನಿಮಿಷದವರೆಗೆ ಪರಮ ಮಿತ್ರಧಾರೆಯಾಗಿ ಸ್ವಲ್ಪ ವಿಘ್ನಗಳು ಉಂಟು, ಆದರೂ ಪರವಾಗಿಲ್ಲ. ಮಖಾ ನಕ್ಷತ್ರ ಸಿಂಹರಾಶಿ ದಿನ ಪೂರ್ತಿ ಶುಭಕರವಾಗಿದೆ, ನಿಮ್ಮ ನಕ್ಷತ್ರಕ್ಕೆ, ನಿಮ್ಮ ರಾಶಿಗೆ. ಪ್ರತಿಯೊಬ್ಬರಿಗೂ ಚೆನ್ನಾಗಿರುತ್ತದೆ ಅಂತ ಅಲ್ಲ, ನೋಡಿಕೊಂಡು ಆನಂದವಾಗಿ ಖುಷಿಯಾಗಿರ್ಬೋದು. ಪುಬ್ಬ ನಕ್ಷತ್ರ ಸಿಂಹರಾಶಿ ಟೆನ್ಷನ್ ಇದೆ, ರೋಗ ಭಯವಿದೆ 7 ಗಂಟೆ 7 ನಿಮಿಷದವರೆಗೂ, ಆನಂತರನೇ ಶುಭಕರವಾಗಿರೋದು. ಉತ್ತರ ನಕ್ಷತ್ರ ಸಿಂಹರಾಶಿ ಈ ಸಮಯದಲ್ಲಿ ಈ ನಕ್ಷತ್ರದಲ್ಲಿ ಹುಟ್ಟಿದ ನಿಮಗೆ ಅನುಕೂಲವಿದೆ. ಇದು 7 ಗಂಟೆ 7 ನಿಮಿಷದವರೆಗೂ. ಆನಂತರ ಯೋಚನೆ ಮಾಡಿ ಕಾರ್ಯಗಳನ್ನ ಮಾಡಬೇಕಂತ. ಉತ್ತರ ನಕ್ಷತ್ರ ಕನ್ಯಾ ರಾಶಿ ಅನುಕೂಲ, ಲಾಭವಿದೆ 7 ಗಂಟೆ 7 ನಿಮಿಷದವರೆಗೂ. ಆಮೇಲೆ ಟೆನ್ಷನ್ ಬಂದು ಸೇರಿಕೊಳ್ತದೆ, ಅಥವಾ ಯಾರೋ ಒಬ್ಬರು ಟೆನ್ಷನ್ ಕೊಟ್ಟುಬಿಡ್ತಾರೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಪ್ರತ್ಯೇಕ ತಾರೆ, ಆದರೂ ಲಾಭಕ್ಕೇನು ತೊಂದರೆಗಳಿಲ್ಲ. 7 ಗಂಟೆ 7 ನಿಮಿಷದ ಮೇಲೆ ಅನುಕೂಲವಿದೆ, ಲಾಭವಿದೆ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ ಆರೋಗ್ಯವು, ಲಾಭವು ಕೂಡಿ ಬರುತ್ತದೆ 7 ಗಂಟೆ 7 ನಿಮಿಷದವರೆಗೂ. ಆನಂತರ ಹೇಳಿಕೊಳ್ಳುವಂತಿಲ್ಲ. ಚಿತ್ತಾ ನಕ್ಷತ್ರ ತುಳಾರಾಶಿ ಆರೋಗ್ಯವು, ಧನಹಾನಿಯೂ ಉಂಟು, ಇದೆಲ್ಲ 7 ಗಂಟೆ 7 ನಿಮಿಷದವರೆಗೂ. ಆಮೇಲೆ ಸಕ್ಸಸ್ ಅನ್ನೋದು ಇಲ್ಲ. ಸ್ವಾತಿ ನಕ್ಷತ್ರ ತುಳಾರಾಶಿ 7 ಗಂಟೆ 7 ನಿಮಿಷದ ಮೇಲೇ ಸ್ವಲ್ಪ ಶುಭಕರವಾಗಿದೆ, ಆದರೂ ಹಣಕಾಸಿನ ವಿಷಯ ಎಚ್ಚರ. ವಿಶಾಖ ನಕ್ಷತ್ರ ತುಳಾರಾಶಿ 7 ಗಂಟೆ 7 ನಿಮಿಷದವರೆಗೂ 60% ಚೆನ್ನಾಗಿದೆ, ಆನಂತರ ಅದನ್ನೂ ಇಲ್ಲ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ 7 ಗಂಟೆ 7 ನಿಮಿಷದವರೆಗೂ ಹಣಕಾಸಿನ ಏನಾರು ಮಾಡಬೇಕು ಅಂತಂದರೆ, ಇದೆಲ್ಲ ಬೆಳಗ್ಗೆ ಎದ್ದು ಮಾರ್ಕೆಟ್ಗೆ ಹೋಗೋರು ಅಂಥವ್ರಿಗೆ ಮಾತ್ರ. ನಾವು ಎದ್ದು ಹೇಳುವಂಥದ್ದೇ 7 ಗಂಟೆ 8 ಗಂಟೆ ಅಂತಂದರೆ ನಮಗೆ ಅದು ಸೆಟ್ ಆಗೋದಿಲ್ಲ. ಹಂಗಾಗಿ ಬೆಳಗ್ಗೆ 7 ಗಂಟೆ 7 ನಿಮಿಷದವರೆಗೂ ಚೆನ್ನಾಗಿದೆ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ 7 ಗಂಟೆ 7 ನಿಮಿಷದ ಮೇಲೆ ಶುಭಕರವಾಗಿದೆ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಪರಮ ಮಿತ್ರಧಾರೆಯಾಗಿ 7 ಗಂಟೆ 7 ನಿಮಿಷದವರೆಗೂ ಆರೋಗ್ಯವೂ ಚೇತರಿಸಿಕೊಳ್ತೀರ. ನಂತರ ನೋಡುವಂಥದ್ದು ಮೂಲ ನಕ್ಷತ್ರ ಧನುಸು ರಾಶಿ ಮಿತ್ರ, ಪರಮ ಮಿತ್ರ ಅಂತ ಇವತ್ತಿನ ದಿನ ಪೂರ್ತಿ ಚೆನ್ನಾಗಿದೆ. ಹಂಗಾಗಿ ನನಗೆ ಚೆನ್ನಾಗಿದೆಯಲ್ಲ, ಹಣಕಾಸು ವ್ಯವಹಾರ ಮಾಡ್ಬೋದಾ ಅಂತಂದರೆ ಹಂಗಲ್ಲ. ನಿಮ್ಮ ನಕ್ಷತ್ರಕ್ಕೆ ಶುಭವಾಗಿದೆ, ಒಳ್ಳೆಯ ಕೆಲಸಗಳು ಮಾಡಿ ಆರಾಮ್ ಖುಷಿಯಾಗಿರ್ಬೋದು. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಖಂಡಿತವಾಗಿ 7 ಗಂಟೆ 7 ನಿಮಿಷದ ಮೇಲೆ ಶುಭಕರವಾಗಿದೆ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಅನುಕೂಲ ಇದೆ, ಆದರೂ ಸ್ವಲ್ಪ ವ್ಯಯಗಳಿದೆ, ನೋಡ್ಕೊಳ್ಳಿ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಅನುಕೂಲ, ಇಷ್ಟಾರ್ಥ ಸಿದ್ಧಿಯೆಲ್ಲ 7 ಗಂಟೆ 7 ನಿಮಿಷದವರೆಗಿದೆ. ಆನಂತರ ಟೆನ್ಷನ್ ಶುರುವಾಗುತ್ತದೆ. ಕೂಲಾಗಿದ್ದುಬಿಟ್ರೆ ತೊಂದರೆ ಇಲ್ಲ. ಶ್ರವಣ ನಕ್ಷತ್ರ ಮಕರ ರಾಶಿ 7 ಗಂಟೆ 7 ನಿಮಿಷದ ಮೇಲೆ ಅನುಕೂಲ, ಇಷ್ಟಾರ್ಥ ಸಿದ್ಧಿಯೆಲ್ಲ ಕೂಡಿ ಬರುತ್ತದೆ. ಧನಿಷ್ಠ ನಕ್ಷತ್ರ ಮಕರ ರಾಶಿ ಆರೋಗ್ಯ ಉಂಟು, ಇಷ್ಟಾರ್ಥ ಸಿದ್ಧಿಯೆಲ್ಲ ಬೆಳಗ್ಗೆ ಸ್ವಲ್ಪ ಹೊತ್ತು 1 ಅವರ್ ಮಾತ್ರ, 7 ಗಂಟೆ 7 ನಿಮಿಷದವರೆಗೂ. ಆಮೇಲೆ ಹೇಳುವಂತೆ ಇಲ್ಲ. ಧನಿಷ್ಠ ನಕ್ಷತ್ರ ಕುಂಭರಾಶಿ 7 ಗಂಟೆ 7 ನಿಮಿಷದವರೆಗೂ ಖುಷಿಯಾಗಿದೆ, ಆನಂತರ ಹೇಳ್ಕೊಳ್ಳುವಂತಿಲ್ಲ. ಶತಭಿಷ ನಕ್ಷತ್ರ ಕುಂಭರಾಶಿ ಬೆಳಗ್ಗೆನೇ ಅರ್ಜೆಂಟಾಗಿ ಗಾಡಿಯಲ್ಲಿ ಹೋಗೋರು, ವಾಕಿಂಗ್ ಹೋಗೋರೆಲ್ಲ ಸ್ವಲ್ಪ ಹುಷಾರು. ಆಮೇಲೆ ಅಂತಂದರೆ 7 ಗಂಟೆ 7 ನಿಮಿಷದ ಮೇಲೆ ಸರಿ ಹೋಗುತ್ತದೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ 1, 2, 3 ಪಾದಗಳಿಗೆ 7 ಗಂಟೆ 7 ನಿಮಿಷದವರೆಗೂ ಪರವಾಗಿಲ್ಲ, ಆನಂತರ ಅಷ್ಟು ಹೇಳ್ಕೊಳ್ಳುವಂತೆ ಇಲ್ಲ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ ಸಂಪತ್ತಿದೆ, ಕಾರ್ಯಗಳಲ್ಲಿ ಅಲ್ಪ ಸ್ವಲ್ಪ ತಡೆ ಉಂಟು,
ಇದೆಲ್ಲ ಸ್ವಲ್ಪ ಇರುತ್ತದೆ. ಆದರೂ 7 ಗಂಟೆ 7 ನಿಮಿಷದವರೆಗೂ ಪರವಾಗಿಲ್ಲ. ಆ ನಂತರ ಶುಭಕರವಾಗಿಲ್ಲ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ 7 ಗಂಟೆ 7 ನಿಮಿಷದ ಮೇಲೆ ಶುಭವಾಗಿದೆ. ರೇವತಿ ನಕ್ಷತ್ರ ಮೀನರಾಶಿ ಪರಮ ಮಿತ್ರಧಾರೆಯಾಗಿ 7 ಗಂಟೆ 7 ನಿಮಿಷದವರೆಗೂ ಪರವಾಗಿಲ್ಲ. ಆ ನಂತರ ಹೇಳ್ಕೊಳ್ಳುವಂತೆ ಇಲ್ಲ. ಹಾಗಾಗಿ ಹೆಚ್ಚಿನ ಗಮನ ಕೊಟ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.